ಚಳ್ಳಕೆರೆಯಲ್ಲಿ ಶಿಕ್ಷಕರ ಸಂಘ ಚುನಾವಣೆಯಲ್ಲಿ ಗೊಂದಲ, ಮತಪಟ್ಟಿಯಲ್ಲಿ ಲೋಪ, ವೋಟ್ ಚೋರ್ ಆರೋಪ. ಹೌದು, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಮುನ್ನವೇ ಗಂಭೀರ ಗೊಂದಲಗಳು ಉಂಟಾಗಿವೆ. ಮತಪಟ್ಟಿಯಲ್ಲಿ ಲೋಪಗಳಿರುವ ಬಗ್ಗೆ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಳ್ಳಕೆರೆ ನಗರದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆಯ ಕೊಠಡಿಯಲ್ಲಿ ನಡೆಯಲಿರುವ ಈ ಚುನಾವಣೆಗೆ ಸಂಬಂಧಿಸಿದಂತೆ ಹಲವು ಅವ್ಯವಸ್ಥೆಗಳು ಬೆಳಕಿಗೆ ಬಂದಿವೆ. ಶನಿವಾರ ಹಾಗೂ ಭಾನುವಾರ ನಾಮಪತ್ರ ಸಲ್ಲಿಕೆಗೆ ಅವಕಾಶ ನೀಡಲಾಗಿದ್ದ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲು ಬಂದ ಸುಮಾರು 15ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಹೆಸರು ಮತಪಟ್ಟಿಯಲ್ಲಿ ಕಾಣಿಸದೇ ಇರುವುದರಿಂದ ವಿವಾದ ಸ್ಫೋಟಗೊಂಡಿದೆ. ಇನ್ನೊಂದೆಡೆ ಈಗಾಗಲೇ ನಿವೃತ್ತಿ ಹೊಂದಿರುವ ಶಿಕ್ಷಕರ ಹೆಸರುಗಳು ಇನ್ನೂ ಮತಪಟ್ಟಿಯಲ್ಲಿ ಮುಂದುವರೆದಿರುವುದು ಶಿಕ್ಷಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷ ಶುಲ್ಕವನ್ನು ನಿಯಮಿತವಾಗಿ ಪಾವತಿಸಿರುವ ಶಿಕ್ಷಕರ ಹೆಸರುಗಳೇ ಮತಪಟ್ಟಿಯಿಂದ ಕೈಬಿಟ್ಟಿರುವುದರಿಂದ ಓಟ್ ಚೋರ್, ಗದ್ದಿ ಚೋರ್ ಎಂಬ ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ. ಮತಪಟ್ಟಿಯಲ್ಲಿ ಉದ್ದೇಶಪೂರ್ವಕವಾಗಿ ಹೆಸರುಗಳನ್ನು ಕೈಬಿಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾಗಿದೆ. ತಪ್ಪುಗಳನ್ನು ಸರಿಪಡಿಸುವ ತನಕ ಚುನಾವಣೆಯನ್ನು ಮುಂದೂಡಬೇಕು ಎಂದು ಶಿಕ್ಷಕರು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತಪಟ್ಟಿಯ ಲೋಪದೋಷಗಳನ್ನು ತಕ್ಷಣ ಸರಿಪಡಿಸಿ ನ್ಯಾಯಸಮ್ಮತವಾಗಿ ಚುನಾವಣೆಯನ್ನು ನಡೆಸಬೇಕು ಎಂಬ ಒತ್ತಾಯ ಹೆಚ್ಚಾಗಿದೆ. ಅಧಿಕಾರಿಗಳು ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ವಿಶೇಷವಾದ ಇದನ್ನ ನಾನು ಇವತ್ತು ಕೇಳ್ಬಿಟ್ಟಿದ್ದೀನಿ. ಈ ಹಿಂದೆ ಅವತ್ತೂ ಕೂಡ ಇಲ್ಲದೆ ಇರುವಂತ ಒಬ್ಬ ತಾಲೂಕು ಅಧ್ಯಕ್ಷರಿಂದ ಬೇಬಾಕಿ ಪತ್ರವನ್ನ ತಂದು ಸಹಿ ಮಾಡಿಸ್ಕೊಂಬಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು ಅನ್ನುವಂಥದ್ದು ಇದೆ. ಇದು ಈ ಹಿಂದೆ ಕೂಡ ಎಂದು ನಾವು ಕೇಳಿದ್ದಿಲ್ಲ. ನಾನು 15 ವರ್ಷಗಳು ನಾನು ಸೇವೆ ಇದನ್ನು ಮಾಡಿದೆ. ಆದ್ರೆ ಯಾವ ಕಾರಣಕ್ಕೆ ಅದನ್ನು ಕೇಳ್ತಿದ್ದಾರೆ ಅಂತ ನನಗಂತೂ ಬೇಬೇಕಂದ್ರೇನು, ಬೇಬಾಕಿ ಅಂದ್ರೆ ಅದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಬೇಬಾಕಿ ಪತ್ರ ಅಂತ ಹೇಳಿ ಒಂದು ಪ್ರಫಾರ್ಮ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅದನ್ನ ಅಧ್ಯಕ್ಷರು ಸಹಿ ಮಾಡಿ ಕೊಡಬೇಕು ಅಂತ ನಮ್ಮ ಚುನಾವಣಾಧಿಕಾರಿಗಳು ಇಲ್ಲಿ ಹೇಳ್ತಾವ್ರೆ. ಇದಕ್ಕೆ ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಕಟ್ಟಿರ್ತಕ್ಕಂಥ ವಂತಿಕೆ ಹಣದ ರೆಸಿಪ್ಟ್ ಇಲ್ಲಿದೆ ನಾವು ಪ್ರತಿ ವರ್ಷ. ಸೊ ಇದು ಅರ್ಹತೆ ಇದ್ದೂ ಕೂಡ ಚುನಾವಣೆಗೆ ನಾವು ಸ್ಪರ್ಧೆ ಮಾಡ್ಲಿಕ್ಕೆ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದ್ರೆ ನಾವು ಚುನಾವಣೆ ಮಾಡೋದು ಹೇಗೆ? ಮತ ಕಾಣ ಇದೆ ಫಸ್ಟ್, ಹಿಂದೆ ಆಗಿತ್ತು ಎಂದೂ ಆಗಿಲ್ಲ. ಸರಿ, ನಾವು ನೋಡ್ತಾ ಇರೋದು ಹಿಂದೆ ಎಂದೂ ಆಗಿಲ್ಲ. ಸೊ ಈ ತರ ತುಂಬಾ ಅನ್ಯಾಯ ಆಗ್ತಾ ಇದೆ. ಅದನ್ನ ಇದು ಸರಿಪಡಿಸುವವರೆಗೂ ದಯಮಾಡಿ ಈ ಚುನಾವಣೆ ಪ್ರಕ್ರಿಯೆಯನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ದೂರ ಕೊಡಿದ್ರೆ ಈಗ ಚುನಾವಣೆ ನಿಲ್ಸಕ್ಕೆ ಏನಾರ ಸಂಬಂಧಪಟ್ಟ ಮೇಲಾಧಿಕಾರಿ ಯಾವ ಸಂಬಂಧ ಚುನಾವಣೆ ಅದು ಸರ್ ಇದು ಯಾವುದೇ ಇಲ್ಲ ಸರ್, ಅಂಥದ್ದು ಯಾವುದೇ ಇಲ್ಲ. ಬ್ಯಾಂಕ್ ಸರ್ ಯಾವ ಚುನಾವಣೆ ನಿಲ್ಸಕ್ಕೆ ಅಲ್ಲ ಸರ್, ಚುನಾವಣೆ ನಿಲ್ಸಕ್ಕೆ ಚುನಾವಣಾಧಿಕಾರಿ ದೂರ ಕೊಡ್ತೀರಾ? ಇದು ಒಂದು ಅನಾಮಧೇಯ ಪತ್ರ. ಮತದಾರ ಪಟ್ಟಿಯನ್ನು ಕೈ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಬಹಳ ಸಾಕಷ್ಟು ಹೆಸರುಗಳನ್ನು ಕೈ ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಗೆ ಯಾರಿಗೂ ಇದು ಒಪ್ಪಿಗೆ ಇಲ್ಲ, ಸಮಾಧಾನ ತಂದಿಲ್ಲ. ಮತ್ತೊಮ್ಮೆ ಇದನ್ನ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಹೆಸರುಗಳನ್ನ ಬಿಟ್ಟೋಗಿರ್ತಕ್ಕಂಥ ಎಲ್ಲ ಹೆಸರುಗಳನ್ನ ಸೇರ್ಪಡೆ ಮಾಡಿ ನಾವೆಲ್ಲರೂ ಸಹ ಸದಸ್ಯತ್ವ ಶುಲ್ಕವನ್ನು ಕಟ್ಟಿದೀವಿ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸಿ ನ್ಯಾಯಸಮ್ಮತವಾಗಿ ಎಲ್ಲರಿಗೂ ಮತದಾನ ಹಕ್ಕನ್ನು ಒಂದು ನಿಟ್ಟಿನಲ್ಲಿ ಹೊಸ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸಿ ಚುನಾವಣೆ ಮಾಡಿಕೊಡ್ಬೇಕಂತ ಹೇಳಿ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ಈ ಸದ್ಯದಲ್ಲಿ